ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ಮದುವೆ ಮನೆ ಶೈಲಿಯಲ್ಲಿ ಅಥವಾ ಹೋಟೆಲ್ ರುಚಿಯಲ್ಲಿ ಮನೆಯಲ್ಲೇ ಸಾಂಬಾರು ಪುಡಿ ತಯಾರಿಸಿ ಅದರಿಂದ ರುಚಿಯಾದ ತರಕಾರಿ ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ. ಈ ಸಾಂಬಾರು ಆಲ್ ಇನ್ ಒನ್ ಸಾಂಬಾರು ಅಂತಲೇ ಹೇಳ್ಬೋದು. ಇದನ್ನು ಇಡ್ಲಿ, ದೋಸೆ, ಅನ್ನ ಎಲ್ಲದಕ್ಕೂ ತಿನ್ಬೋದು. ಬಿಸಿ ಬಿಸಿಯಾದ ಸಾಂಬಾರು ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಮೊದಲಿಗೆ ನಾನು ಇಲ್ಲಿ ತರಕಾರಿಗಳನ್ನೆಲ್ಲ ಹೆಚ್ಚಿಟ್ಕೊಂಡಿದ್ದೀನಿ. ಕ್ಯಾರೆಟು, ಬೀನ್ಸು, ಆಲೂಗೆಡ್ಡೆ, ಟೊಮೆಟೊ, ಸಿಹಿ ಕುಂಬಳಕಾಯಿ, ಹೀರೆಕಾಯಿ, ನುಗ್ಗೆಕಾಯಿ ಮತ್ತು ಸಣ್ಣ ಈರುಳ್ಳಿ, ಸಾಂಬಾರು ಈರುಳ್ಳಿ ಬರುತ್ತಲ್ಲ ಅದು. ಫಸ್ಟು ನಾವು ಈಗ ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡ್ಮೇಲೆ ಸ್ಟೆಪ್ 2 ಬೇಳೆನ ಬೇಯೋದಕ್ಕೆ ಇಡಬೇಕು. ನಾನಿಲ್ಲಿ ತೊಗರಿಬೇಳೆ 1 ಲೋಟ, ಅರ್ಧ ಲೋಟದಷ್ಟು ಹೆಸರುಬೇಳೆ ಎರಡನ್ನೂ ಹಾಕಿ ಚೆನ್ನಾಗಿ ತೊಳೆದು 2 ಸತಿ ನೀರಲ್ಲಿ ತೊಳೆದ ಮೇಲೆ ನಾನು ಕುಕ್ಕರ್ನಲ್ಲಿ ಬೇಯೋದಕ್ಕೆ ಇಡ್ತಾ ಇದ್ದೀನಿ. ತೊಗರಿಬೇಳೆ ಜೊತೆಗೆ ಸ್ವಲ್ಪ ಹೆಸರುಬೇಳೆ ಹಾಕಿದ್ರೆ ರುಚಿನೂ ಚೆನ್ನಾಗಿರುತ್ತೆ, ಬೇಳೆನೂ ಚೆನ್ನಾಗಿ ಬೇಯುತ್ತೆ ಮತ್ತು ದೇಹಕ್ಕೆ ತಂಪು ಕೂಡ. ಹಾಗಾಗಿ ಸ್ವಲ್ಪ ಹೆಸರುಬೇಳೆನೂ ಸೇರಿಸಿದ್ದೀನಿ. ಈಗ ಅದಕ್ಕೆ ನೀರು ಹಾಕಿ 1.5 ಲೋಟದಷ್ಟು ನೀರು ಹಾಕಿ ಚಿಟಿಕೆ ಅರಿಶಿನ ಹಾಕಿ ಮತ್ತು 1 ಸ್ಪೂನಷ್ಟು ಎಣ್ಣೆ ಹಾಕಿ 4 ವಿಷಲ್ಲು ತೊಗೋಬೇಕು. ಈಗ ಬೇಳೆ ಬೇಯೋಷ್ಟರಲ್ಲಿ ನಾವು ಫ್ರೆಶ್ ಆಗಿ ಮನೆಯಲ್ಲೇ ಸಾಂಬಾರು ಪುಡಿ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ಬ್ಯಾಡಗಿ ಮೆಣಸಿನ್ಕಾಯಿ ಒಂದು 15ರಿಂದ 16, ಆಮೇಲೆ 1 ಟೇಬಲ್ ಸ್ಪೂನ್ ಕಡಲೆಬೇಳೆ, 1.5 ಸ್ಪೂನಷ್ಟು ಧನಿಯಾ ಬೀಜ ತೊಗೋಬೇಕು. ಆಮೇಲೆ 1.5 ಸ್ಪೂನ್ ಧನಿಯಾ ಬೀಜ ತೊಗೊಂಡ್ರೆ ನಾವಿಲ್ಲಿ ಅರ್ಧ ಸ್ಪೂನಷ್ಟು ಜೀರಿಗೆ ತೊಗೋಬೇಕು. ಧನಿಯಾ ಬೀಜ ಜಾಸ್ತಿ ಇರಬೇಕು, ಜೀರಿಗೆ ಕಮ್ಮಿ ಹಾಕ್ಕೋಬೇಕು. ಆಮೇಲೆ 1 ಸ್ಪೂನಷ್ಟು ಮೆಂತ್ಯ, 1 ಸ್ಪೂನಷ್ಟು ಕಾಳು ಮೆಣಸು ಮತ್ತು 2 ತುಂಡು ಚಕ್ಕೆನ ತೊಗೋಬೇಕು. ನೋಡಿ, ಇಷ್ಟು ದೊಡ್ಡದು ಚಕ್ಕೆ ತೊಗೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಅಕ್ಕಿ, ಅಂದರೆ 1 ಟೇಬಲ್ ಸ್ಪೂನಷ್ಟು ಅಕ್ಕಿನ ತೊಗೋಬೇಕು ಹೊಂದ್ಕೊಳ್ಳೋದಕ್ಕೆ, ಮತ್ತು 1 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ, ಕಡಲೆಬೇಳೆ, ಧನಿಯಾ, ಜೀರಿಗೆ, ಮೆಂತ್ಯ, ಮೆಣಸು, ಚಕ್ಕೆ ಮತ್ತು ಅಕ್ಕಿ. ಆಮೇಲೆ ಸ್ವಲ್ಪ 1 ಹಿಡಿಯಷ್ಟು ಕರ್ಬೇವಿನ ಸೊಪ್ಪು. ಇದಿಷ್ಟನ್ನು ನಾವು ರೆಡಿ ಮಾಡ್ಕೋಬೇಕು. ಇದೆಲ್ಲ ರೆಡಿ ಮಾಡಿಕೊಂಡು ನಾವು ಒಂದೊಂದಾಗಿ ಹುರ್ಕೋಬೇಕು. ಬ್ಯಾಡಗಿ ಮೆಣಸಿನ್ಕಾಯಿ ಒಂದು 10ರಿಂದ 15 ಬ್ಯಾಡಗಿ ಮೆಣಸಿನ್ಕಾಯಿ ತೊಗೋಬೇಕು. ಖಾರಕ್ಕೂ ಅದೇ, ಕಲರ್ಗೂ ಅದನ್ನೇ ತೊಗೊಳ್ತಾ ಇದ್ದೀನಿ. ಸೊ ಈಗ ಮೊದಲಿಗೆ ನಾವು ಒಂದು ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬ್ಯಾಡಗಿ ಮೆಣಸಿನ್ಕಾಯಿನ ಅಷ್ಟು ತೊಗೊಂಡು ನಾವು ಹುರ್ಕೋಬೇಕು. ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ನಾವು ಬ್ಯಾಡಗಿ ಮೆಣಸಿನ್ಕಾಯಿನ ಹುರ್ಕೋಬೇಕು. ಲೈಟಾಗಿ ಕ್ರಿಸ್ಪಿ ಆಗಬೇಕು ಬ್ಯಾಡಗಿ ಮೆಣಸಿನ್ಕಾಯಿ, ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೋಬೇಕು. ನೋಡಿ, ಈಗ ಬ್ಯಾಡಗಿ ಮೆಣಸಿನ್ಕಾಯಿ ಎಲ್ಲ ಬೇಕಂದರೆ ನಿಮಗೆ ಅರ್ಧ ಬ್ಯಾಡಗಿ ಮೆಣಸಿನ್ಕಾಯಿ, ಅರ್ಧ ಗುಂಟೂರು ಮೆಣಸಿನ್ಕಾಯಿ ಹಾಕೋಬೋದು. ಗುಂಟೂರು ಮೆಣಸಿನ್ಕಾಯಿ ಹಾಕ್ಕೊಂಡ್ರೆ ಅಷ್ಟು ಕಲರ್ ಚೆನ್ನಾಗಿ ಬರೋದಿಲ್ಲ. ಬ್ಯಾಡಗಿ ಮೆಣಸಿನ್ಕಾಯಿ ಫ್ರೆಶ್ ಆಗಿರೋಂಥ ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡು ಹುರ್ಕೊಂಡ್ರೆ ಕಲರು ಚೆನ್ನಾಗಿ ಬರುತ್ತೆ. ಮತ್ತು ಖಾರಕ್ಕೆ ನಾವು ಕಾಳು ಮೆಣಸು ಕೂಡ ಹಾಕಿದ್ದೀವಿ. ಈಗ ನಾವು ಕಡಲೆಬೇಳೆನ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀವಿ. ಈಗ ಬ್ಯಾಡಗಿ ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಕ್ರಿಸ್ಪ್ ಆದಮೇಲೆ ಅದನ್ನು ತೆಗೆದಿಟ್ಕೊಂಡು ಈಗ ಒಂದೊಂದಾಗೆ ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಹುರ್ಕೊಳ್ಳೋಣ. ಈಗ ನಾವೇನು ಕಡಲೆಬೇಳೆ ತೊಗೊಂಡಿದ್ವಲ್ಲ 1 ಸ್ಪೂನು, ಅದನ್ನು ಕೂಡ ಲೋ ಫ್ಲೇಮಲ್ಲೇ ಹುರ್ಕೋಬೇಕು. ಇದಿಷ್ಟನ್ನು ಲೋ ಫ್ಲೇಮಲ್ಲೇ ಹುರ್ಕೋಬೇಕು. ಚೆನ್ನಾಗಿ ಕ್ರಿಸ್ಪ್ ಆಗೋವರೆಗೂ ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಹುರ್ಕೋಬೇಕು, ಸೀಸ್ಬಾರ್ದು ಎಲ್ಲೂ. ಸೊ ಹಾಗಾಗಿ ಫ್ಲೇಮ್ನ ಕಡಿಮೆ ಮಾಡಿಕೊಂಡು ಒಂದೊಂದೇ ಹಾಕ್ಕೊಂಡು ನಾವು ಹುರ್ಕೊಳ್ತಾ ಹೋಗಬೇಕು. ಈಗ ಉದ್ದಿನಬೇಳೆ ಹುರಿದಿದ್ದಾಗಿದೆ. ನೆಕ್ಸ್ಟ್ ನಾವು ಧನಿಯಾ ಬೀಜ ತೊಗೊಂಡಿದ್ದೀವಲ್ಲ, ಕೊತ್ತಂಬರಿ ಕಾಳು, ಅದನ್ನು ಹಾಕ್ಕೊಳ್ತಾ ಇದ್ದೀವಿ. ಇಲ್ಲಿ ಧನಿಯಾ ಬೀಜನೇ ಹೈಲೈಟು, ಅಂದರೆ ಧನಿಯಾ ಬೀಜ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ಸಾಂಬಾರು ಪುಡಿ. ಸೊ ಈಗ ನಾನು ಧನಿಯಾ ಬೀಜ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಲೋ ಫ್ಲೇಮಲ್ಲೇ ಚೆನ್ನಾಗಿ ಒಳ್ಳೆ ಪರಿಮಳ ಬರುತ್ತೆ. ಧನಿಯಾ ಹಾಕಿದ ತಕ್ಷಣ ಒಳ್ಳೆ ಪರಿಮಳ ಬರುತ್ತೆ. ಫ್ರೆಶ್ಶಾಗಿ ಮಾಡ್ಕೊಂಡಿದ್ದ ಪೌಡ್ರು ತುಂಬ ಚೆನ್ನಾಗಿರುತ್ತೆ. ಈಗ ನಾವು ಜೀರಿಗೆನ ಸೇರಿಸ್ಕೊಂಡು ಹುರ್ಕೊಳ್ತಾ ಇದ್ದೀವಿ. ಇದಿಷ್ಟನ್ನು ಒಳ್ಳೆ ಪರಿಮಳ ಬರೋವರೆಗೂ ಹುರ್ಕೋಬೇಕು. ಯಾವುದನ್ನು ಹೈ ಫ್ಲೇಮ್ ಇಟ್ಕೊಂಡು ಹುರಿಬಾರ್ದು. ಈಗ ಸ್ವಲ್ಪ ಮೆಂತ್ಯನ ಹಾಕ್ಕೊಳ್ತೀನಿ. ಮೆಂತ್ಯ ಹಾಕ್ಕೊಳ್ಳೋದ್ರಿಂದ ರುಚಿ ಹೆಚ್ಚುತ್ತೆ. ಸೊ ಪರಿಮಳನೂ ತುಂಬ ಚೆನ್ನಾಗಾಗುತ್ತೆ. ಇದಿಷ್ಟನ್ನು ಹುರ್ಕೊಂಡಾಯ್ತು. ಈಗ ಕಾಳುಮೆಣಸು 1 ಸ್ಪೂನಷ್ಟು ಹಾಕ್ಕೊಂಡು ಸ್ವಲ್ಪ ಚಕ್ಕೆನ ಕೂಡ ಸೇರಿಸ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಎಲ್ಲ ಲೋ ಫ್ಲೇಮಲ್ಲೇ ಹುರ್ಕೊಂಡು ಲಾಸ್ಟಲ್ಲಿ ನಾವು ಅಕ್ಕಿನ ತೊಗೊಂಡಿದ್ದೀವಲ್ಲ, ಆ ಅಕ್ಕಿನ ಹಾಕ್ಕೊಂಡು ಹುರ್ಕೋಬೇಕು. ಈ ಅಕ್ಕಿ ಹಾಕೋದ್ರಿಂದ ಸಾಂಬಾರು ಪುಡಿಗೆ ಚೆನ್ನಾಗಿ ಹೊಂದ್ಕೊಳ್ಳೋಕ್ಕೆ ಸರಿ ಹೋಗುತ್ತೆ. ಅಂದರೆ ನಾವು ಇದನ್ನು ಅಕ್ಕಿ ಹಾಕ್ಕೊಂಡು ಉಪಯೋಗಿಸ್ಕೊಂಡ್ರೆ ನೀವು ಮತ್ತೆ ಕಾಯಿ ಎಲ್ಲ ಹಾಕಿ ರುಬ್ಬೋದೆಲ್ಲ ಏನು ಬೇಕಾಗಿಲ್ಲ ಸಾಂಬಾರಿಗೆ. ಸೊ ಹಾಗಾಗಿ ಅಕ್ಕಿನ ಹಾಕ್ಕೋಬೇಕು ಹೊಂದ್ಕೊಳ್ಳೋದಕ್ಕೋಸ್ಕರ. ಆಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಹುರ್ಕೊಂಡು, ಕರ್ಬೇವಿನ ಸೊಪ್ಪು ಸ್ವಲ್ಪ ಲೈಟಾಗಿ ಕ್ರಿಸ್ಪ್ ಆದಮೇಲೆ, ಅಂದರೆ ಗರಿಗರಿ ಆಯಿತು ಅಂದಮೇಲೆ ಮತ್ತೆ ನಾವು ಏನು ಬ್ಯಾಡಗಿ ಮೆಣಸಿನ್ಕಾಯಿ ಹುರ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಸೇರಿಸ್ಕೊಂಡು ಎಲ್ಲ ಒಟ್ಟಿಗೆ ಸೇರಿ ಒಂದು ಸತಿ ಹುರ್ಕೊಂಡು ಈ ಥರ ರೆಡಿ ಮಾಡ್ಕೋಬೇಕು. ಈಗ ಸ್ಟವ್ ಆಫ್ ಮಾಡಿ ಇದನ್ನು ಸ್ವಲ್ಪ ಕ್ರಿಸ್ಪಾಗಿ ಅಲ್ಲೇ ಸ್ಟವ್ ಮೇಲೆ ಬಿಟ್ಟರೆ ಸ್ವಲ್ಪ ಎಲ್ಲದು ಚೆನ್ನಾಗಿ ಹೊಂದ್ಕೊಂಡು ಗರಿಗರಿಯಾಗಿ ಆಗುತ್ತೆ. ಈಗ ನಾವು ಅದನ್ನು ಒಂದು ತಟ್ಟೆಗೆ ತೆಗೆದಿಡಬೇಕು. ನೋಡಿ, ಎಲ್ಲ ಎಷ್ಟು ಚೆನ್ನಾಗಿ ಹುರಿದಿದ್ದೀವಿ. ಎಲ್ಲೂ ಸೀಸ್ಬಾರ್ದು, ಹೊಂಬಣ್ಣ ಬರೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ಸ್ಪೈಸಸ್ ಎಲ್ಲ ಒಳ್ಳೆ ಅರೋಮ ಬರುತ್ತೆ.
ಅಲ್ಲಿವರೆಗೂ ಹುರ್ಕೋಬೇಕು. ಸಾಂಬಾರು ಪುಡಿ ಸೀಕ್ರೆಟೇ ಅದು. ಹುರ್ಕೊಳ್ಳೋದ್ರ ಮೇಲೆ ಸಾಂಬಾರು ಪುಡಿ ಚೆನ್ನಾಗಾಗುತ್ತೆ ಅನ್ನೋದನ್ನು ಹೇಳ್ಬೋದು. ಈಗ ನಾನು ತಣ್ಣಗಾದ್ಮೇಲೆ ಫಸ್ಟು ಮಿಕ್ಸರ್ಗೆ ಪೌಡ್ರ್ ಮಾಡ್ಕೊಳ್ಳುವಾಗ ಬ್ಯಾಡಿಗೆ ಮೆಣಸಿನ್ಕಾಯಿ ನಾನೇನು ಹುರ್ಕೊಂಡಿದ್ದೀನಲ್ಲ ನೋಡಿ, ಹಿಂಗೆ ಗರ್ಗರಿಯಾಗಿ ಹುರ್ಕೊಂಡಿದ್ದೀನಿ. ಫಸ್ಟು ಬ್ಯಾಡಿಗೆ ಮೆಣಸಿನ್ಕಾಯಿ ಅದು ದೊಡ್ಡದಿರೋದ್ರಿಂದ ಅದನ್ನು ಫಸ್ಟ್ ಪೌಡ್ರ್ ಮಾಡ್ಕೊಳ್ಳೋಣ. ಏಕೆಂದರೆ ಕಾಳು ಬೇಳೆಗಳ ಜೊತೆ ಅದು ಬೇಗ ಸವಿಯೋದಿಲ್ಲ. ಫಸ್ಟ್ ಇದನ್ನು ಪೌಡ್ರ್ ಮಾಡಿಕೊಂಡು ತರಿಯಾಗಿ ಪೌಡ್ರ್ ಮಾಡಿಕೊಂಡು ಆಮೇಲೆ ನಾನು ಕಾಳು ಬೇಳೆಗಳು ಏನು ಹಾಕ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ಳೋಣ. ಈಗ ನೋಡಿ ಇದಿಷ್ಟು ತಣ್ಣಗಾದ್ಮೇಲೆ ನಾವು ಮಿಕ್ಸಿಗೆ ಹಾಕ್ಕೋಬೇಕು. ನೋಡಿ, ಈಗ ನಾನು ಮಿಕ್ಕಿರೋಂಥ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಹುರ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಧನಿಯಾ ಬೀಜ, ಜೀರಿಗೆ, ಚಕ್ಕೆ ಮತ್ತು ಅಕ್ಕಿ ಕೂಡ ಹುರ್ಕೊಂಡಿದ್ವಿ. ಇದಿಷ್ಟನ್ನು ಹಾಕಿ ಪೌಡ್ರ್ ಮಾಡ್ಕೊಳ್ಳೋದು. ಇದಿಷ್ಟು ಸಾಧಾರಣ 2 ಸರಿಗೆ ಬರುತ್ತೆ ನನಗೆ. ಫ್ರೆಶ್ಶಾಗಿ ಮಾಡುವಾಗ ಸಾಂಬಾರು ಮಾಡ್ಕೊಂಡು ಮಾಡಿದ್ರೆ ಅದು ಟೇಸ್ಟೇ ಬೇರೆ, ಮಾಡಿಟ್ಟು ಮಾಡೋದು ಟೇಸ್ಟೇ ಬೇರೆ. ಆವಾಗ ಹುರ್ಕೊಂಡು ಮಾಡಿದ್ರೆ ತುಂಬ ಚೆನ್ನಾಗಿ ಫ್ರೆಶ್ ಸ್ಮೆಲ್ ಬರುತ್ತೆ. ನೀವು ಪ್ರತಿ ಸಾರಿ ಸಾಂಬಾರನ್ನ ಕುಡಿಯುವಾಗ ಅಥವಾ ತಿನ್ನುವಾಗ ಒಳ್ಳೆ ಪರಿಮಳ ಬರುತ್ತೆ. ಅಂದರೆ ನಿಮಗೆ ಫ್ರೆಶ್ ಫೀಲಿಂಗ್ ಬರುತ್ತದು, ಅಷ್ಟು ಚೆನ್ನಾಗಿರುತ್ತೆ. ಹಾಗಾಗಿ ಎಷ್ಟು ಬೇಕೋ ಅಷ್ಟು ಸಾಂಬಾರು ಪುಡಿನ ಮಾಡಿಟ್ಕೋಬೋದು. ಈಗ ನಾವು ಒಗ್ಗರಣೆಗೆ ಸಾಸಿವೆ, ಈರುಳ್ಳಿ ನಾನಿಲ್ಲಿ ಸಾಂಬಾರು ಈರುಳ್ಳಿ ಹಾಕ್ತಾಯಿದ್ದೀನಿ. ಸಾಂಬಾರು ಮಾಡೋದಕ್ಕೆ ಸಾಂಬಾರು ಈರುಳ್ಳಿ ಹಾಕಿದ್ರೆ ಮಸ್ತಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಸಣ್ಣ ಸಾಂಬಾರು ಈರುಳ್ಳಿನ ಹಾಕಿ ಸ್ವಲ್ಪ ಹಿಂಗನ್ನು ಹಾಕಿ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀವಿ. ಈರುಳ್ಳಿ ಇದನ್ನೇ ಹಾಕ್ಕೊಂಡ್ರೆ ಪರವಾಗಿಲ್ಲ, ಇದು ಸಿಗಲಿಲ್ಲ ಅಂದರೆ ರೆಗ್ಯುಲರ್ ಈರುಳ್ಳಿನ ಹಾಕ್ಕೋಬೋದು. ಈಗ ನಾನು ಎಲ್ಲ ತರಕಾರಿಗಳನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಕ್ಯಾರೆಟು, ಬೀನ್ಸು, ಆಲೂಗೆಡ್ಡೆ ಮತ್ತು ಸಿಹಿ ಕುಂಬಳಕಾಯಿ ಅದು ಹಾಕೋದ್ರಂತೂ ತುಂಬ ಚೆನ್ನಾಗಾಗುತ್ತೆ. ಆಮೇಲೆ ನುಗ್ಗೆಕಾಯಿ, ಹೀರೆಕಾಯಿ, ನಿಮ್ಗೆ ಯಾವ್ದು ಸಿಗಲಿಲ್ಲ ಅಂದರೂ ಬೇಸಿಕ್ ತರಕಾರಿ ಕ್ಯಾರೆಟು, ಬೀನ್ಸ್, ಆಲೂಗೆಡ್ಡೆ, ಈರುಳ್ಳಿ ಇದಿಷ್ಟು ಹಾಕ್ಕೊಂಡ್ರೂ ನಡೆಯುತ್ತೆ. ಇದು ನಿಮ್ಮ ಚಾಯ್ಸು, ನಿಮ್ಗೆ ಯಾವ ತರಕಾರಿ ಬೇಕೋ ಅದನ್ನು ಹಾಕ್ಕೋಬೋದು. ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಲೋ ಫ್ಲೇಮಲ್ಲಿ ಚೆನ್ನಾಗಿ ತರಕಾರಿನೆಲ್ಲ ಒಂದು ಸತಿ ಚೆನ್ನಾಗಿ ಹುರ್ಕೊಂಡ್ಮೇಲೆ ನಾವೀಗ ಅದನ್ನು ಲೋ ಫ್ಲೇಮಲ್ಲಿ ಒಂದು ಸ್ವಲ್ಪ ಬೇಯೋದಕ್ಕೆ ಬಿಡಬೇಕು. ಲಿಡ್ ಮುಚ್ಚಿ ಸ್ವಲ್ಪ ಅದೆಲ್ಲ ಬರ್ತಾ ಇದೆ. ಒಂದು 20% ಅಷ್ಟು ಚೆನ್ನಾಗಿ ಸ್ಟೀಮೆಲ್ಲ ಬಂದು ಅದೊಂಥರ ಚೆನ್ನಾಗಿ ಸಾಫ್ಟ್ ಆಗೋಕ್ಕೆ ಬರುತ್ತೆ. ಈಗ ನಾವು ಅದಕ್ಕೆ ನೀರನ್ನು ಸೇರಿಸ್ಕೋಬೇಕು. ಒಗ್ಗರಣೆಯಲ್ಲಿ ಚೆನ್ನಾಗಿ ಮಾಡಿದ್ರೆ ತರಕಾರಿಗಳು ಹಸಿ ವಾಸನೆ ಎಲ್ಲ ಹೋಗುತ್ತೆ ಚೆನ್ನಾಗಿ. ಯಾಕೆಂದರೆ ನಾವು ಇದನ್ನು ಹೊರಗಡೆನೇ ಬೇಯಿಸ್ಕೊಳ್ತಾ ಇದ್ದೀವಿ ಓಪನ್ ಆಗಿ. ಅದಕ್ಕೆ ಆಮೇಲೆ ನಾವು ನೀರನ್ನ ತರಕಾರಿ ಮುಳುಗೋ ಅಷ್ಟು ನೀರನ್ನ ಹಾಕಿ ಈಗ ಫುಲ್ ಫ್ಲೇಮ್ ಇಟ್ಟು ತರಕಾರಿನ ಬೇಯಿಸ್ಕೋಬೇಕು. ಈಗ ಲಿಡ್ ಮುಚ್ಚಿ ನಾನು ತರಕಾರಿನ ಬೇಯೋದಕ್ಕೆ ಇಟ್ಟಿದ್ದೀನಿ. ಮಧ್ಯದಲ್ಲೇ ಒಂದು ಸತಿ ಕೈ ಆಡಬೇಕು. ತರಕಾರಿ ನೋಡಿ ಈ ಥರ ಬೇಯ್ತಾ ಬಂದಿದೆ. ಎಲ್ಲ ತರಕಾರಿನೂ ಒಂದೇ ಥರ ಬೇಯಬೇಕು ಅಂತಂದಾಗ ಒಂದು ಸತಿ ಕೈ ಆಡಬೇಕು. ಈಗ ನಾವು ಹೆಚ್ಚಿಟ್ಕೊಂಡಿರೋಂಥ ಟೊಮೆಟೊ, ನಾನಿಲ್ಲಿ 2 ಟೊಮೆಟೊ ತೊಗೊಂಡಿದ್ದೀನಿ. ಟೊಮೆಟೊ ನೀವು 3 ಹಾಕ್ಕೊಳ್ಳೋದಾದರೆ ಹುಣಸೆ ಹುಳಿ ಹಾಕೋದು ಬೇಡ. ಹುಣಸೆ ಹುಳಿ ಹಾಕ್ತೀರಾ ಅನ್ನೋದಾದರೆ 2 ಟೊಮೆಟೊ ಸಾಕು. ಈ ಟೊಮೆಟೊ ಹಾಕಿ ಇನ್ನೊಂದು ಸತಿ ಕೈ ಆಡಿಬಿಟ್ಟು ಮತ್ತೆ ನಾವು ಲಿಡ್ನ ಮುಚ್ಚಿ ಬೇಯೋದಕ್ಕೆ ಬಿಡಬೇಕು. ಈಗ ಮತ್ತೆ ಇನ್ನೊಂದು ಸತಿ ಚೆಕ್ ಮಾಡಬೇಕು. ತರಕಾರಿ ನೀನು ಬೇಯೋಕ್ಕೆ ಬರ್ತಾ ಇದೆ ಅಂತಂದಾಗ ಸ್ವಲ್ಪ ಉಪ್ಪನ್ನು ಸೇರಿಸ್ಕೋಬೇಕು. ಈಗ ಉಪ್ಪು ಸೇರಿಸಿರೋದ್ರಿಂದ ಸ್ವಲ್ಪ ಇನ್ನು ಬೇಗ ಆಗುತ್ತೆ ತರಕಾರಿ ಬೇಯೋದು. ಆಮೇಲೆ ನಾನಿಲ್ಲಿ ಬೇಯಿಸಿಟ್ಟಿರೋವಂಥ ಬೇಳೆ ಇದೆಯಲ್ಲ, ತೊಗರಿಬೇಳೆ ಮತ್ತು ಹೆಸರುಬೇಳೆ, ಅದನ್ನು ನೋಡಿ 4ರಿಂದ 5 ವಿಷಲ್ ಕೂಗಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬೇಯುತ್ತೆ. ಬೆಂದಿರೋಂಥ ಬೇಳೆ ತುಂಬ ಚೆನ್ನಾಗಿ ಬೆಂದರೆ ಸಾಂಬಾರು ರುಚಿಯಾಗಿ ಬರುತ್ತೆ. ಈ ಥರ ಬೆಂದಿರೋ ಬೇಳೆನ ನಾನು ಇದಕ್ಕೆ ತರಕಾರಿ ಜೊತೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕು. ಕೈ ಆಡಿಬಿಟ್ಟು ನೋಡಿ ಈ ಥರ. ಮತ್ತು ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಕೋಬೇಕು. ಸಾಂಬಾರಿಗೆ ಸ್ವಲ್ಪ ನೋಡಿಕೊಂಡು ನೀರು ಹಾಕ್ಕೋಬೇಕು. ಬೇಳೆದ್ರಲ್ಲೂ ನೀರಿರುತ್ತೆ ಮತ್ತು ತರಕಾರಿ ಬೇಯೋದಕ್ಕೂ ಕೂಡ ನಾವು ನೀರು ಹಾಕ್ಕೊಂಡಿದ್ದೀವಿ. ನಿಮ್ಮ ಕನ್ಸಿಸ್ಟೆನ್ಸಿ, ನಿಮಗೆ ನೀರು ಹಾಕಬೇಕು ಅಂದರೆ ಇನ್ನೂ ಸ್ವಲ್ಪ ನೀರು ಸೇರಿಸ್ಕೋಬೋದು. ಇಲ್ಲ ಅಂದರೆ ಸ್ವಲ್ಪ ಮಂದವಾಗಿರಬೇಕು ಅಂದರೆ ಇಷ್ಟೇ ಸಾಕು. ಈಗ ನಾವು ಸಾಂಬಾರು ಪುಡಿನ ಮನೆಯಲ್ಲೇ ಮಾಡಿರೋಂಥ ಫ್ರೆಶ್ ಸಾಂಬಾರು ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 2 ಸ್ಪೂನಷ್ಟು ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಖಾರ ಇನ್ನೂ ಬೇಕಂದರೆ ಸ್ವಲ್ಪ ಎಕ್ಸ್ಟ್ರಾ ಹಾಕ್ಕೋಬೋದು, ನಿಮ್ಮ ರುಚಿಗೆ ತಕ್ಕಾಗ ಹಾಕ್ಕೋಬೋದು. ಇದು ಫ್ರೆಶ್ ಆಗಿ ಮಾಡಿರೋದ್ರಿಂದ ಒಳ್ಳೆ ಪರಿಮಳನೂ ಇರುತ್ತೆ, ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಈ ಮಿಕ್ಕಿದ್ದನ್ನು ನೀವು ಏರ್ಟೈಟ್ ಕಂಟೈನರಲ್ಲಿ ಹಾಕಿ ಎತ್ತಿಟ್ಕೋಬೋದು. ಆಮೇಲೆ 1 ಸ್ಪೂನಷ್ಟು ಬೆಲ್ಲ ಹಾಕ್ಕೋಬೇಕು. ಬೆಲ್ಲ ಹಾಕಿದ್ರೆ ರುಚಿ ಚೆನ್ನಾಗಿರುತ್ತೆ. ಇಲ್ಲಿ ಹುಣಸೆ ಹುಳಿ ಕೂಡ ಹಾಕ್ಕೋಬೇಕು. 1 ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆಹಣ್ಣು ನಾನು ನೆನೆಸಿರ್ತೀನಿ. ಆ ಹುಣಸೆ ಹುಳಿನ ನಾವು ತೆಗೆದು ಇದರಲ್ಲಿ ಹಾಕ್ಕೋಬೇಕು. ರಸನ ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಕೈ ಆಡಬೇಕು. ಹುಣಸೆ ಹುಳಿ ಬೆಲ್ಲ ಎರಡೂ ಹಾಕಿದ್ರೆ ಸಾಂಬಾರು ತುಂಬ ರುಚಿಯಾಗುತ್ತೆ. ಬೇಕಾದರೆ ಒಂದ್ಸತಿ ಟ್ರೈ ಮಾಡಿ. ಎರಡೂ ಬಿತ್ತರೇ ಸಾಂಬಾರು ರುಚಿ ಚೆನ್ನಾಗಾಗೋದು. ಈಗ ನೋಡಿ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ.
ಈಗ ಸಾಂಬಾರು ನಾವೇನು ಪುಡಿ ಹಾಕಿದ್ದೀವಲ್ಲ ಅದೆಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಚೆನ್ನಾಗಿ ಕೈ ಆಡ್ಬಿಟ್ಟು ಈಗ ಅದನ್ನು ಚೆನ್ನಾಗಿ ಕುದಿಸ್ಬೇಕು. ಒಂದು 5 ನಿಮಿಷದವರೆಗೂ ಚೆನ್ನಾಗಿ ಕುದಿಸ್ಬೇಕು. ಬೇಳೆ ಮತ್ತು ತರಕಾರಿ ಮತ್ತು ಸಾಂಬಾರು ಪುಡಿ ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕು. ಈಗ ಚೆನ್ನಾಗಿ ಕುದ್ದಿದ್ದಾಗಿದೆ ನೋಡಿ. ತರಕಾರಿ ಸಾಂಬಾರು ಘಮ ಘಮ ಅಂತ ಬರೋ ಹಾಗೆ ಎಷ್ಟು ಚೆನ್ನಾಗಾಗಿದೆ ಸಾಂಬಾರು. ಇಷ್ಟು ವೆಜಿಟೇಬಲ್ಸ್ ಎಲ್ಲ ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ರುಚಿ ಎಲ್ಲ ತರಕಾರಿ ರುಚಿನೂ ನೋಡ್ಬೋದು. ಪ್ಲಸ್ ನಿಮಗೆ 2 ದಿನಕ್ಕಂತೂ ಬಂದೇ ಬರುತ್ತೆ ಈ ಸಾಂಬಾರು. ಇಡ್ಲಿ ಜೊತೆ, ದೋಸೆ ಜೊತೆ, ಇಲ್ಲ ಅಂದರೆ ವೈಟ್ ರೈಸ್ ಜೊತೆಗೂ ತುಂಬ ಚೆನ್ನಾಗಿರುತ್ತೆ. ಈ ರೆಸಿಪಿನ ನೀವು ಒಂದ್ಸತಿ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಈಟ್ ಹೆಲ್ತಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.